ಇದು ನನ್ನೆ ನಾವು ಒಂದು ಜಾಗಕ್ಕೆ ಹೋಗಿದ್ದೀವಿ ಸರ್, ನಿಮಗೆ ಗೊತ್ತಿರುತ್ತೆ, ನೀವು ನನ್ನ ಕರೆಸಿದ್ರ. ನಾವು ಒಂದು 8/6 ಬಂದಿದ್ದೀವಿ. 8/6 ಅಲ್ಲಿ ಅವ್ರದ್ದು ನಿಜ ಇರುತ್ತಾ ನಿಜ ಅಲ್ವಾ ನಮ್ಗೆ ಐಡಿಯಾ ಇಲ್ಲ. ನಮ್ದು ಏನೋ ಅವ್ರದ್ದು ಯಾವ ರೀತಿಯಲ್ಲಿ ಅಪ್ರೂವಲ್ ಆಗಿದೆ, ನೀವು ಅಪ್ರೂವಲ್ ಕೊಡ್ತಾ ಇದ್ರಲ್ಲ, ಅಪ್ರೂವಲ್ ಅಲ್ಲಿ ಪಕ್ಕ ಅವ್ರದ್ದು ಎಲ್ಲಿ ಲೇಔಟ್ ಪ್ಲಾನ್ ಇದೆ ಆ ಲೇಔಟ್ ಮಾತ್ರ ಕಾಂಪೌಂಡ್ ಆಗಬೇಕು. ಎಕ್ಸ್ಟ್ರಾ ಜಾಗ ಬಿಟ್ಬಿಡ್ಬೇಕು. ನನಗೇನೋ ನಾನು ಗೌರ್ಮೆಂಟ್ ಪರವಾಗಿ ಅವೇರ್ನೆಸ್ ಕೊಡ್ತಾ ಇರೋನು. ಇಲ್ಲಿ KDAದಲ್ಲಿ ಜನಕ್ಕೆ ಸ್ಯಾಲ್ರಿ ಕೊಡೋಕ್ಕಲ್ಲ, DK ಅಲ್ಲಿ ತುಂಬಾ ಜನ ನೋಡಿ, ಇವತ್ತು ಒಬ್ರು ಬಂದಿದ್ದಾರೆ ಏನೋ ಲೇಔಟ್ ಇಲ್ಲಿಗಲ್. ಇಲ್ಲಿ ಟೋಟಲ್ ಜನ ಹೇಳ್ತಾ ಇರ್ಬೋದು, ಡೈರೆಕ್ಟ್ KDA ಕಮಿಷನ್ ಹತ್ರ ಬನ್ನಿ, ಒಲ್ಲವರು ಇದ್ದಾರೆ. ಇಲ್ಲಿ ಬಂದು ಎಲ್ಲ ಅವರವರು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಬಿಲ್ಡಿಂಗ್ ಕಟ್ಟಿ ಲೋನ್ ತಗೊಳ್ಳಿ, ಗೌರ್ಮೆಂಟ್ಗೆ ಫಂಡ್ ಬರಲಿ. ನಾವು ಫಂಡ್ಗೆ ಮೇಯ್ನ್ ನಾವು ಹೇಳ್ತಾ ಇರ್ಬೋದು, ಗೌರ್ಮೆಂಟ್ಗೆ ಒಳ್ಳೇದಾಗಬೇಕು. ಯಾಕಂದ್ರೆ ಗೌರ್ಮೆಂಟ್ ಪರವಾಗಿ ಬಾಬು ಒಂದು ಹ್ಯೂಮನ್ ರೈಟ್ಸ್ ಅವೇರ್ನೆಸ್ ಕೊಡ್ತಾ ಇದೀನಿ. ಇಲ್ಲಿ ಬಂದು ಏನಾಗುತ್ತೆ ಅದು ಬಿಟ್ಟು ಇವರವರೇ ಇಲ್ಲಿಗಲ್ ಮಾಡಕ್ಕೆ ಏನೋ ಮಿಸ್ಯೂಸ್ ಮಾಡ್ತಾರೆ ಅಂದ್ರೆ ನಾವು 100% ಇದ್ರ ಬಗ್ಗೆ ನಾವು ಗೌರ್ಮೆಂಟ್ ಸಾರ್ ಹತ್ರ ನಾವು ಬಂದಿದ್ವಿ. ನೆಕ್ಸ್ಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಹೋಗ್ತೀವಿ, CM ಸಾರ್ ಹತ್ರ ಭೇಟಿ ಆಗ್ತೀವಿ. ಗೌರ್ಮೆಂಟ್ಗೆ ರೌಡಿ ಬರಲೇಬೇಕು, KDAಗೆ ರೌಡಿ ಬರಲೇಬೇಕು. ಇಲ್ಲಿರೋ ಟೋಟಲ್ ಲೇಔಟ್ ಪ್ಲಾನ್ಗಳು ಇಲ್ಲಿ ಬಂದು ಡೈರೆಕ್ಟ್ ಆಗಿ ಸಾರ್ ಹತ್ರ ಬಂದು ಕೂತ್ಕೊಂಡು ಮಾತಾಡಿ ಲೇಔಟ್ ಪ್ಲಾನ್ ಅಪ್ರೂವಲ್ ತಗೊಳ್ಬೇಕು. ಇದು ಬಂದು 8/6 ಅಲ್ಲಿ ಏನು ನಿಜಾಂಶ, ಅಲ್ಲಿ ಕಾಂಪೌಂಡ್ ಎಷ್ಟು ಮಾತ್ರ ನೀವು ಕೊಟ್ಟಿದ್ರೆ ಅಷ್ಟು ಮಾತ್ರ ನೀವು ಕಾಂಪೌಂಡ್ ಹಾಕ್ಬಿಟ್ಟು ಅವ್ರಿಗೆ ಅಲಾಟ್ಮೆಂಟ್ ಮಾಡಿ ಸರ್. ದಾಖಲಾತಿ ಪೂರ್ತಿ ಚೆಕ್ ಮಾಡಿ ಅಲಾಟ್ಮೆಂಟ್ ಕೊಡಬೇಕು. ನನ್ನ ಮುಖಾಂತರ ಕೇಳ್ತಾ ಇದೀವಿ ಸರ್. ನೀವು ಒಂದು ಮಾತು ಹೇಳ್ಬಿಡಿ ಸರ್. ಸರ್ ಅದೇ ನೀವು ಕೊಟ್ಟಿರೋದು ನಿನ್ನೆ ನೋಡಿದ್ವಿ, ನೀವು ಬಂದಿದ್ರಿ 8/6 DK ಇದು. ಅದು ಅಪ್ರೂವ್ಡ್ ಲೇಔಟು, ಇವಾಗ ತಾತ್ಕಾಲಿಕ ಅನುಮೋದನೆ ಕೊಟ್ಟಿದ್ದೀವಿ. ಅದ್ರ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅದು ಸೇರಿಸ್ಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಅಂತ ನಿಮ್ಮ ಒಂದು ಅಭಿಪ್ರಾಯ. ಅದನ್ನ ಚೆಕ್ ಮಾಡಿದ್ವಿ, ಅದಕ್ಕೆ ಅವ್ರು ದಾಖಲೆ ಕೇಳಿದ್ದೀವಿ. ದಾಖಲೆ ಅವ್ರು ತಂದು ಕೊಟ್ಟಾದ್ಮೇಲೆ ಅವ್ರದ್ದು ನಾವು ಅಪ್ರೂವಲ್ ಕೊಡಬೇಕಂದ್ರೆ ಅದನ್ನ ಅವ್ರದ್ದು ಇಲ್ಲ ಅಂತಂದರೆ ಅದನ್ನ ರಿಮೂವ್ ಮಾಡೋಕ್ಕೆ ಹೇಳ್ತೀವಿ ನಾವು. ಅದನ್ನ ಕಾಂಪೌಂಡ್ನ ರಿಮೂವ್ ಮಾಡಿ ನಾವೇನು ಇವಾಗ ಅಪ್ರೂವ್ಡ್ ಲೇಔಟ್ ಕೊಟ್ಟಿದ್ದೀವಿ ಅಷ್ಟಕ್ಕೆ ಮಾತ್ರ ನೀವು ಕಾಂಪೌಂಡ್ ಹಾಕಿ. ಸಪೋಸ್ ಕೋರ್ಟಲ್ಲಿ ಕೇಸ್ ಇದ್ರೆ ಪೆಂಡಿಂಗ್ ಇದೆ ಸರ್. ಅದಕ್ಕೆ ದಾಖಲೆ ಕೇಳಿದ್ದೀನಿ ನಾನು, ದಾಖಲೆ ಕೊಡಲಿ ಅವರು. ಕೋರ್ಟಲ್ಲಿ ರನ್ನಿಂಗ್ ಇದ್ದರೆ ನಾವೇನು ಮಾಡೋಕ್ಕೆ ಬರಲ್ಲ. ಕೋರ್ಟ್ ಆದೇಶ ಆಗಿತ್ತು ಅಂತಂದರೆ ಅವ್ರದ್ದೇ ಇತ್ತು ಅಂತಂದರೆ ನೋ ಪ್ರಾಬ್ಲಮ್. ಬೇರೆಯವ್ರ ಹೆಸರಲ್ಲಿ ಇತ್ತು ಅಂತಂದರೆ ಅವರು ಯಾರ್ದು ಇರ್ತಿತ್ತೆ ಅವರು ಇದು ಮಾಡ್ಕೊಬೇಕಾಗುತ್ತೆ ಸಪ್ರೇಟಾಗಿ. ಅದನ್ನ ನೋಡೋಣ, ಅಂತ ಪರಿಶೀಲನೆ ಮಾಡಿ ನಾನು ಇಮಿಡಿಯೇಟಾಗಿ ಅವ್ರ ಕಡೆದು ಒಪಿನಿಯನ್ ತೊಗೊಂಡು ನಿಮಗೆ ರಿಪ್ಲೈ ಕೊಡ್ತೀನಿ. ಅದೇ ಥರ ಜಗಳ ಮಾಡುವುದು, ಬೇರೆಯವ್ರು ಇಟ್ಕೊಂಡು ಬೇರೆ ಗ್ಯಾಂಗ್ ಇಟ್ಕೊಂಡು ಮಾಡುವುದೆಲ್ಲ ತಪ್ಪಾಗುತ್ತೆ. ನಿಮ್ದು ಲ್ಯಾಂಡ್ ಇದ್ರೆ ಧೈರ್ಯವಾಗಿ ಲ್ಯಾಂಡ್ಗೆ ಹೋಗಿ, ಎಲ್ಲ ಕಡೆ ಸಪೋರ್ಟ್ ಕೊಡ್ತಾರೆ. ಅದು ಬಿಟ್ಟು ಬೇರೆ ರೀತಿಯಲ್ಲಿ ಹೋಗಿದ್ರೆ ಅದು 100% ನಾವು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ. 100% ಬಾಬು ಅಲ್ಲಿ ಜಾಗಕ್ಕೆ ಬರ್ತಾನೆ. ಅರ್ಥ ಮಾಡ್ಕೊಂಡು ನಿಮ್ದು ಜಾಗ ಇದ್ರೆ ದಯವಿಟ್ಟು ನೀವು ತಗೊಂಡು ಹೋಗಿದ್ರೆ ಯಾರು ಬಂದು ಸೆಕೆಂಡ್ ಥಾಟೇ ಅಲ್ಲ. ಕಮಿಷನರ್ಗೆ ನಾವು ಪದೇ ಯಾಕೆ ಇಲ್ಲಿ ಬರ್ತಾ ಇದ್ದೇವೆ ಅಂದ್ರೆ ಇಲ್ಲಿ ಒಳ್ಳೆ ಕಮಿಷನರ್ ಬಂದಿದ್ದಾರೆ. ಇಲ್ಲಿ ಪಾಪ KDAಕ್ಕೆ ಯಾವುದು ಬೆನಿಫಿಟ್ ಸಿಕ್ಕೋದಿಲ್ಲ. ಇಲ್ಲಿ ಜನಕ್ಕೆ ಸ್ಯಾಲರಿ ಪಾಪ ಅವ್ರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲಿ ಹೋಗ್ತಾರೆ ನೋಡಿ. ಒಂದು ಮೋರ್ ದನ್ ಎಷ್ಟು ಬೀಗ ತಗಲು ಕೊಟ್ಬಿಟ್ಟು ಪಾಪ ಒಬ್ರು 14 lakhs ತಗೊಂಡಿದ್ದಾರೆ, ಆಚೆ ಬಂದಿದ್ದಾರೆ. ಅವ್ರ ಖರ್ಚೆ ಅವರು ಒಂದು ಮಿನಿಟ್ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.